ಹಾಯ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊಮೆಂಟ್ಸ್ ವಿತ್ ಶೋಭಾ. ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಪೂಜಾ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಳ್ತಾ ಇದ್ದೆ ಅಂತ ತೋರಿಸ್ದೆ. ಇವಾಗ ನಾನು ಈವ್ನಿಂಗ್ ಪೂಜಾ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಇವಾಗ ಇನ್ನೂ ನಾನು ಆ್ಯಕ್ಚುಲಿ ಇದು ತಟ್ಟೆಗಳನ್ನು ಜೋಡಿಸಿದ್ದೀನಲ್ವ ಮುಂದೆ, ಅದು ಸುಮ್ಮನೆ ಜಸ್ಟ್ ಇಟ್ಟು ನೋಡ್ತೀನಿ ನಾನು ಎಷ್ಟು ತಟ್ಟೆ ಹಿಡಿಯುತ್ತೆ, ಯಾವ ರೀತಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇಟ್ಟು ನೋಡೋಕ್ಕೆ ಇಟ್ಟಿದ್ದೀನಿ. ಆಮೇಲೆ ಅದನ್ನೆಲ್ಲ ತೆಗೆದುಬಿಟ್ಟು ನೋಡಿ, ಇನ್ನೂ ಮುಖವಾಡ ಕಳಸ ಏನೂ ಇಟ್ಟಿಲ್ಲ ನಾನು. ಅದೆಲ್ಲ ಕಳಸ ಎಲ್ಲ ತುಂಬಿದ ಮೇಲೆ ಮುಖವಾಡ ಇಟ್ಟ ಮೇಲೆ ಆಚೆ ಬಂದು ಮತ್ತೆ ನಾನು ಎಲ್ಲ ನೀಟಾಗಿ ತಟ್ಟೆಗಳನ್ನು ಜೋಡಿಸ್ಕೊಳ್ತೀನಿ. ಯಾಕಂದರೆ ಅದು ಜಾಗ ತುಂಬ ಚಿಕ್ಕದಿರೋದ್ರಿಂದ ನಾನು ಒಮ್ಮೆ ಎಲ್ಲ ಮುಂದೆ ಐಟಮ್ ಇಟ್ಬಿಟ್ರೆ ಆಮೇಲೆ ಮುಂದೆ ಹೋಗೋಕ್ಕೆ ಆಗಲ್ಲ ನನಗೆ. ಅದು ನೋಡೋಕ್ಕೆ ನಿಮಗೆ ತುಂಬಾ ಚಿಕ್ಕದಾಗೆ ಕಾಣ್ತಾ ಇದೆ ಇಲ್ಲಿ. ನಾನು ಹೊಸ್ತಲಿಂದ ಆಚೆ ನಿಂತ್ಕೊಂಡ್ರೆ ನನಗೆ ಕಳಸದ ಹತ್ರ ಕೈ ಹೋಗಲ್ಲ. ಹಾಗಾಗಿ ನಾನು ಅಲ್ಲಿ ಕಳಸ ತುಂಬಿ ಮುಖವಾಡ ಇಟ್ಟು ತಟ್ಟೆಗಳನ್ನ ಜೋಡಿಸ್ಕೊಂಡು ಆಚೆ ಬಂದುಬಿಡ್ತೀನಿ. ಆಮೇಲೆ ದೀಪ ಮಾತ್ರ ಅಂಟಿಸ್ತೀನಿ ಒಳಗಡೆ, ಆ ಥರ. ಇದು ಇನ್ನೂ ಮಧ್ಯಾಹ್ನನೇ ಆಗಿದೆ, ಇನ್ನೂ ಸಾಯಂಕಾಲ ಆಗಿಲ್ಲ. ನಾನು ಈ ಕಡೆ ಇಟ್ಟಿದ್ನಲ್ವ, ಎಲ್ಲ ಒಂಥರ ಹರಡ್ಕೊಂಡ್ಬಿಟ್ಟಿತ್ತು, ಐಟಮ್ಸ್ ಎಲ್ಲ ತುಂಬಾ ಹರಡ್ಕೊಂಡ್ಬಿಟ್ಟಿತ್ತು. ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ. ಕ್ಲೀನ್ ಮಾಡಿ ಸಾಯಂಕಾಲಕ್ಕೆ ಕಳಸ ತುಂಬಿ ಪೂಜೆ ಮಾಡ್ತೀನಿ. ಇವಾಗ ಈವ್ನಿಂಗ್ ನಾನು ಮತ್ತೆ ನೀಟಾಗಿ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಬಂದೆ. ನೋಡಿ, ಅದು ಒಳಗಡೆ ಇರೋ ತಟ್ಟೆ ಎಲ್ಲ ಇವಾಗ ಆಚೆ ತೆಗೆದುಬಿಟ್ಟಿದ್ದೀನಿ. ಬರೀ ಹಣ್ಣಿನ ತಟ್ಟೆ ಮಾತ್ರ ಇಟ್ಕೊಂಡಿದ್ದೀನಿ. ಇವಾಗ ಕಳಸಕ್ಕೆ ಏನೇನು ಬೇಕೋ ಐಟಮ್, ಕಳಸದಲ್ಲಿ ಒಳಗಡೆ ಹಾಕ್ತೀವಲ್ವ ನೀರಿನಲ್ಲಿ, ಅದನ್ನು ಏನೇನು ಬೇಕೋ ಅದು ಹಾಕ್ತಾಯಿದ್ದೀನಿ ನಾನು. ಅದಕ್ಕೆ ಮುಂಚೆನೇ ನೀರು ತುಂಬಿಸಿ ಇಟ್ಟಿದ್ದೀನಿ. ಅರಿಶಿನ, ಕುಂಕುಮ, ಅಕ್ಷತೆ, ಕಾಯಿನ್ಸು ಮತ್ತು ಇನ್ನೂ ಸುಮಾರು ಒಂದು 6ರಿಂದ 7 ಐಟಮ್ಸ್ ಹಾಕ್ತೀನಿ ನಾನು ಕಳಸಕ್ಕೆ. ಮತ್ತು ಕಳಸ ತುಂಬುವಾಗ ನನಗೆ ಒಬ್ಬರು ಹೆಲ್ಪ್ ಬೇಕೇ ಬೇಕು. ಯಾಕಂದರೆ ಕೆಳಗಡೆ ಕೂತ್ಕೊಳ್ಳೋಕ್ಕೆ ಅಲ್ಲಿ ಜಾಗ ಸಾಕಾಗಲ್ಲ ನನಗೆ, ನಿಂತ್ಕೊಂಡೇ ಹಾಕಬೇಕು. ಆಮೇಲೆ ಆ ತಟ್ಟೆನಲ್ಲಿ ಎಲ್ಲ ಜೋಡಿಸ್ಕೊಂಡಿರ್ತೀನಿ ನಾನು. ಕಳಸಕ್ಕೆ ಬೇಕಾಗಿರೋದು ಮುಖವಾಡ ಅದು ಯಾವುದೂ ಮರಿಬಾರ್ದು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ತಟ್ಟೆನಲ್ಲಿ ಜೋಡಿಸ್ಕೊಂಡಿರ್ತೀನಿ. ಹಾಗಾಗಿ ಅದು ತಟ್ಟೆ ಒಂದು ಕೈಯಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ಕಳಸ ತುಂಬೋಕ್ಕೆ ಆಗಲ್ಲ, ತುಂಬ ವೇಟ್ ಆಗುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಮನೆಯವರು ತಟ್ಟೆ ಹಿಡ್ಕೊಂಡು ನಿಂತಿದ್ದಾರೆ, ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ನಾವು ಎಷ್ಟೇ ಜ್ಞಾಪಿಸ್ಕೊಂಡ್ರೂ ಒಂದಿಲ್ಲ ಒಂದು ಐಟಮ್ ಮರ್ತೇ ಹೋಗಿರುತ್ತೆ, ಒಂದು ಫ್ರಿಜ್ಜಲ್ಲಿ ಉಳ್ಕೊಂಡಿರುತ್ತೆ. ಅದಕ್ಕೆ ಎಲ್ಲರೂ ಓಡಾಡ್ತಾ ಇರ್ತಾರೆ ನನಗೆ ಅದು ಇದು ಹೆಲ್ಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ಕಳಸ ಎಲ್ಲ ತುಂಬಿದ್ದಾಯಿತು. ಇದು ನಾನು ಬೆಳ್ಳಿ ದೀಪಗಳನ್ನ ದೇವರಿಗೆ ತಂದು ಇಡ್ತಾಯಿದ್ದೀನಿ. ನೋಡಿ, ಹೂವಿನ ಅಲಂಕಾರ ಕೂಡ ಎಲ್ಲ ಮಾಡಿದ್ದೀನಿ ಮುಖವಾಡ ಇಟ್ಬಿಟ್ಟು. ನಾನು ಯಾವಾಗಲೂ ದೇವ್ರ ಮುಂದೆ 5 ದೀಪ ಹಚ್ತೀನಿ ನಾನು. ಅದು ನಾನು ಸ್ಟಾರ್ಟಿಂಗಿಂದಲೂ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಅದರಲ್ಲಿ ಹಿತ್ತಾಳೆ ದೀಪನೂ ಹಚ್ತೀನಿ. ಹಾಗಾಗಿ 5 ದೀಪ ಹಚ್ಚಿ ಇಡ್ತಾಯಿದ್ದೀನಿ ನಾನು ದೇವ್ರ ಮುಂದೆ. ಇವಾಗ ಆರತಿ ತಟ್ಟೆ ಕೂಡ ಎಲ್ಲ ಜೋಡಿಸ್ಕೊಂಡಾಯಿತು. ಇನ್ನು ಕೊನೆಯಲ್ಲಿ ಹೊಸಲು ಒರೆಸ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ನೋಡಿ, ಒಳಗಡೆ ಎಲ್ಲ ಕ್ಲೀನಾಗಿ ಒಂದು ಕಡೆಯಿಂದ ರೆಡಿ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಇವಾಗ ಹೊಸಲಿಗೆ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಮುಂದ್ಗಡೆ ಸ್ವಲ್ಪ ರಂಗೋಲಿ ಹಾಕ್ಕೊಂಡ್ಬಿಡ್ತೀನಿ. ಬೆಳಗ್ಗೆಯಿಂದನೂ ರೆಸ್ಟೇ ಇಲ್ಲ ನನಗೆ, ಅಷ್ಟೊಂದು ಕೆಲಸ. ಅಡುಗೆ ಮಾಡು, ಈ ಕಡೆ ದೇವ್ರದ್ದೇ ಎಲ್ಲ ಐಟಮ್ಸ್ ಜೋಡಿಸ್ಕೋ, ಜೊತೆಗೆ
ಈ ಗಂಡು ಮಕ್ಕಳು ಮನೆಯಲ್ಲಿ ಎಲ್ಲ ಐಟಮ್ಸ್ ತಂದು ತಂದು ಕೊಡ್ತಾರೆ ಅಂದರೂ ಕೂಡ ಮನೆಯಲ್ಲಿ ಅಷ್ಟೇ ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ. ಯಾಕಂದರೆ ಕಿಚನಲ್ಲೂ ಫುಲ್ಲು ನಾನೇ ನೋಡ್ಕೋಬೇಕು. ಈ ಕಡೆ ದೇವ್ರದ್ದು ಕೂಡ ಫುಲ್ಲು ನಾನೇ ರೆಡಿ ಮಾಡಬೇಕು. ಅವರು 3 ಜನನೂ ಓಡಾಡ್ತಾ ಇರ್ತಾರೆ ಮನೇಲಿ, ಅದು ಇದು ಹೆಲ್ಪ್ ಮಾಡ್ತಾ ಇರ್ತಾರೆ. ಆದರೂ ಫುಲ್ ಎರಡೂ ಕಡೆನೂ ನಾನೇ ನೋಡ್ಕೋಬೇಕು. ಜೊತೆಗೆ ಹಬ್ಬ ಅಂದರೆ ಬರೀ ಹಬ್ಬ ಅಷ್ಟೇ ಅಲ್ಲ, ಬೆಳಗ್ಗೆ ಟಿಫಿನ್ ಆಗಬೇಕು, ಮಧ್ಯಾಹ್ನ ಊಟ ಆಗಬೇಕು, ಜೊತೆಗೆ ಹಬ್ಬದ ಅಡುಗೆ ಆಗಬೇಕು, ದೇವ್ರಿಗೆ ನೈವೇದ್ಯ ಆಗಬೇಕು, ಮತ್ತು ಹೊರಗಡೆಯಿಂದ ಐಟಮ್ಸ್ ತಂದು ತಂದು ಹಾಕ್ತಾ ಇರ್ತಾರೆ. ಅದನ್ನೆಲ್ಲ ತೆಗೆದಿಡಬೇಕು, ಕ್ಲೀನ್ ಮಾಡಬೇಕು. ಈ ಥರ ಬೆಳಿಗ್ಗೆಯಿಂದನೂ ರೆಸ್ಟೇ ಇಲ್ಲ, ಕಂಟಿನ್ಯೂ ಕೆಲಸ ಮಾಡ್ತಾಯಿದ್ದೀನಿ. ಇಷ್ಟೊತ್ತಿಗಾಗಲೇ ಟೈಮ್ ಬಂದು ಆಲ್ಮೋಸ್ಟ್ 6:30 ಟು 6:45 ಆಗಿಬಿಟ್ಟಿತ್ತು ಟೈಮು. ಆವಾಗಲೂ ನಾನು ಇರಲಿ ಅಂತ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಟೈಮ್ ಇತ್ತು ಇನ್ನೂ ಪೂಜೆ ಟೈಮಿಂಗ್ ನನಗೆ ಆರಾಮ್ಸೆ. ಹಾಗಾಗಿ ನಿಧಾನಕ್ಕೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಾನು. ಹೊಸ್ತಿಲ ಮೇಲೆ ರಂಗೋಲಿ ಹಾಕುವಾಗ ಜ್ಞಾಪಕ ಬಂತು ನನಗೆ. ಲಕ್ಷ್ಮೀ ಮುಖವಾಡಕ್ಕೆ ಆಮೇಲೆ ಗಣೇಶ ಮೂರ್ತಿಗೆ ಗಂಧನೇ ಇಟ್ಟಿರಲಿಲ್ಲ. ಸ್ವಲ್ಪ ಡಿಸ್ಟೆನ್ಸ್ ಆಗುತ್ತಲ್ವ, ಸ್ವಲ್ಪ ಆಮೇಲೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಮತ್ತು ಅದನ್ನು ನಾನು ಅದಕ್ಕೆ ಗಂಧ ಇಟ್ಬಿಟ್ಟು ಇವಾಗ ಮತ್ತೆ ರಂಗೋಲಿ ಹಾಕ್ತಾಯಿದ್ದೀನಿ.